ಆಯ್ತು ಸರ್. MS ರಾಮಯ್ಯ ಅವರ ಕುಟುಂಬಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ. 16,000 ಇರಬಹುದು ಬಹುಶಃ. ಇವತ್ತೇನಿಲ್ಲ ಅಂದ್ರೂ ತಿಂಗಳಿಗೆ 100-200 ಕೋಟಿ ರೂಪಾಯಿ ಆದಾಯ ಇದೆ ಅವರಿಗೆ. ಆದ್ರೆ ಇಷ್ಟಿಲ್ಲ ಇರೋವಾಗ್ಲೂ ಅವರು ಅಕ್ರಮಗಳನ್ನ ಮಾಡಬೇಕಾ? ಸರ್ಕಾರವನ್ನ ತಮಗಿರುವಂತಹ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ನ ಬಳಸಿಕೊಂಡು ಅಕ್ರಮಗಳನ್ನ ಮಾಡಬೇಕಾ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಬಂಧುಗಳೇ ನಮಸ್ಕಾರ. ನಾನು ರವಿಕೃಷ್ಣ ಅಡಿ, KRS ಪಕ್ಷದ ಗೌರವಾಧ್ಯಕ್ಷ. ನಮ್ಮ ಜೊತೆಗೆ KRS ಪಕ್ಷದ ಅಧ್ಯಕ್ಷರಾಗಿರುವಂತಹ ದೀಪಕ್ ಸಿಎನ್ ಅವರು ಇದ್ದಾರೆ. ಹಾಗೇನೆ ನಮ್ಮ ಪಕ್ಷದ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮುಖಂಡರುಗಳು ಇಲ್ಲಿದ್ದಾರೆ. ನಾವು ಇಲ್ಲೊಂದು ಅರಳಿ ಮರದ ಕೆಳಗಡೆ ನಿಂತಿದ್ದೀವಿ. ಈ ಅರಳಿ ಮರ ದೇವನಹಳ್ಳಿ ತಾಲೂಕು, ದೇವನಹಳ್ಳಿ ಹೋಬಳಿ, ಕಸಬಾ ಹೋಬಳಿಯ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ, ಜೋಡಿ ಗ್ರಾಮಕ್ಕೆ ಸೇರಿರುವಂತದ್ದು. ನನ್ನ ಜೊತೆಗೆ ಆ ಗ್ರಾಮದ ಪೂರ್ವಿಕರ ಈ ಹೊತ್ತಿನ ತಲೆಮಾರಿನ ಜನರಿದ್ದಾರೆ. ಮುನ್ರಾಜು, ಚಂದ್ರು, ಕೃಷ್ಣಪ್ಪ, ನಿನ್ನ ಹೆಸರಿನಯ್ಯ, ಮಧುಸೂದನ್, ಅದರಲ್ಲಿ ಅನಿಲ್ ಇವರೆಲ್ಲ ಇದ್ದಾರೆ. ನಾವಿವತ್ತೊಂದು ಗಂಭೀರವಾದ ವಿಚಾರ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಒಂದಷ್ಟು ಪೂರ್ವ ಮಾಹಿತಿ ಕೊಟ್ಬಿಡ್ತೀನಿ. ನನಗೆ ಇಷ್ಟೊತ್ತು ಊರವರು ಗ್ರಾಮಸ್ಥರು ಹೇಳಿದಾಗೆ ಸುಮಾರು ಒಂದು 40 ವರ್ಷಗಳ ಹಿಂದಿನ ತನಕ ಇಲ್ಲಿ ಊರಿತ್ತು. ಊರ ಹೆಸರು ಆಗ್ಲೂ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ. ಅಕ್ಲೆ ಮಲ್ಲೇನಹಳ್ಳಿ ಸ್ಥಳೀಯವಾಗಿ ಅಕ್ಲೆ ಪೂರ್ತಿ ಹೆಸರು ಹೇಳಿದ್ರೆ ಅಕ್ಲೆ ಮಲ್ಲೇನಹಳ್ಳಿ ಅಂತ ನಾವು ಹೇಳ್ತಾರೆ. ಜೋಡಿ ಗ್ರಾಮ. ಈ ಗ್ರಾಮದಲ್ಲಿ ಇಲ್ಲಿದ್ದಂತಹ ಮನೆಗಳು ಇದನ್ನ ಒಂದು ರೀತಿಯಲ್ಲಿ ಸ್ಥಳಾಂತರ ಮಾಡ್ತಾರೆ. ಇಲ್ಲಿಂದ ಒಂದು 3/4 ಕಿಲೋಮೀಟರ್, 1 ಕಿಲೋಮೀಟರ್ ದೂರಕ್ಕೆ ಈವಾಗಿರುವಂತಹ ಹಳ್ಳಿಗೆ ಸ್ಥಳಾಂತರ ಮಾಡ್ತಾರೆ. ಇದು ಗ್ರಾಮಠಾಣ. ಇದು ಗ್ರಾಮಠಾಣ ಸರ್ಕಾರಿ ಭೂಮಿಯಲ್ಲಿ ಬೆಂಗಳೂರು ಜಿಲ್ಲೆ, ಆಗ ಬೆಂಗಳೂರು ಜಿಲ್ಲೆ, ತದನಂತರ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು, ದೇವನಹಳ್ಳಿ ಕಸಬಾ ಹೋಬಳಿಯ ಈ ಭಾಗ ನಾವೇನಿದೀವಿ ಸುಮಾರು 6 ಎಕರೆ 18 ಗುಂಟೆ ಗ್ರಾಮಠಾಣ ಅಂತ ಈಗ್ಲೂ ಮೊನ್ನೆ ತನಕ, ಈಗ ಒಂದು ವಾರದ ತನಕನೂ ಗ್ರಾಮಠಾಣ ಅಂತ ಇತ್ತು. ಈಗ ಅದು ಗ್ರಾಮಠಾಣ, ಇದು ಗ್ರಾಮಠಾಣ ಅಲ್ಲ ಅಂತ ಹೇಳಿ ಗ್ರಾಮಠಾಣ ಬದಲಿಗೆ ಈ 6 ಎಕರೆ 18 ಗುಂಟೆಯನ್ನ MS ರಾಮಯ್ಯ ಅವರ ಮಕ್ಕಳು MR ಸೀತಾರಾಮು, ಪಟ್ಟಾಭಿರಾಮು, ಕೋದಂಡರಾಮ್ ಅವರ ಹೆಸರಿಗೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಈ ಪೂರ್ತಿ 6.5 ಎಕರೆ 2 ಗುಂಟೆ ಕಡಿಮೆ, 6 ಎಕರೆ 18 ಗುಂಟೆ ಅಂದ್ರೆ ಇದೀ ಹಳೆ ಗ್ರಾಮ ಠಾಣ ಏನಿತ್ತು, ಈ ಗ್ರಾಮ ಠಾಣವನ್ನ ಈಗ ಅವರಿಗೆ ಖಾಸಗಿಯಾಗಿ ಬರೆದುಕೊಟ್ಟಿದೆ ಸರ್ಕಾರ. ಖಾಸಗಿ ಹೆಸರು ಬರೆದುಕೊಟ್ಟಿದೆ. ಯಾಕೆ ಬರ್ಕೊಡ್ತು, ಮತ್ತೆ ಇಲ್ಲಿರುವಂತಹ ಜನ ಯಾಕೆ ಇಲ್ಲಿಂದ ಸ್ಥಳಾಂತರ ಪಲಾಯನ ಅಂತಿರೋ ನೀವು ಊರವ್ರು ಹೇಳ್ಬೇಕು. ನಾವಂದ್ರೆ ಆಮೇಲೆ ನಮ್ಮನ್ನು ಹೊಡೆದು ಬಿಡ್ತಿರಲ್ಲ ನೀವು. ಇಲ್ಲಿಂದ ಯಾಕೆ ಅವ್ರನ್ನ ಒಕ್ಕಲೆಬ್ಬಿಸಿದ್ರು ಅನ್ನಬಹುದು ಬೇಕಾದ್ರೆ. ಇಲ್ಲಿಂದ ಒಕ್ಕಲೆಬ್ಬಿಸಿ ಯಾಕೆ ಕಳಿಸಿದ್ರು? ಬಂಧುಗಳೇ, ಸರ್ಕಾರಿ ದಾಖಲೆಗಳ ಪ್ರಕಾರ ಇದು ಸರ್ವೆ ನಂಬರ್ 37 ಅಲ್ವಾ ದೀಪಕ್? ಸರ್ವೆ ನಂಬರ್ 37 ಇಲ್ಲಿ ಹೇಳುತ್ತೆ. ಸರ್ವೆ ನಂಬರ್ 37 460 ಎಕರೆ 26 ಗುಂಟೆ ಅಂದ್ರೆ ಸುಮಾರು 461 ಎಕರೆ, 460 ಎಕರೆ ಜಾಗ. ಈ ಜಾಗ ಈ ಊರಿಗೆ ಸೇರಿರುವಂತದ್ದು. ಅದು 37 ಒಂದೇ ಸರ್ವೆ ನಂಬರ್ ಅಲ್ಲಿದೆ. ಅದು ಪೂರ್ತಿಯಾಗಿ ಇನಾಮತಿ ಜಮೀನು ಅಂದ್ರೆ ಸರ್ಕಾರದ ಜಮೀನಾಗಿತ್ತು. ಇಲ್ಲಿ ಏನ್ ವಾಸ ಮಾಡ್ತಾ ಇದ್ರು ವಿಷಯ ಪರಿಶಿಷ್ಟ ಪಂಗಡದವರು, ನಾಯಕ ಸಮುದಾಯದವರು ಅಂತ ಹೇಳ್ತಾ ಇದ್ರಲ್ವ ನೀವು, ST ಸಮುದಾಯಕ್ಕೆ ಸೇರಿದಂತವರು ಮತ್ತೆ ಬೇರೆ ಬೇರೆಯವರು ಇಲ್ಲಿ ಅದನ್ನ ಆ ಜಾಗವನ್ನು 460 ಎಕರೆ ಅಂದ್ರೆ ಅದರ ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ ನೀವು ಬೆಂಗಳೂರಿನ ಲಾಲ್ ಬಾಗ್ನ ಮೂಲೆ ನೋಡಿದಿರೋ ಇಲ್ವಾ? ನಾನಂತೂ ಇಡೀ ಲಾಲ್ ಬಾಗ್ನ ಮೂಲೆ ನೋಡಿದ್ದೀನಿ. 1 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ಗೆ 1 ಕಿಲೋಮೀಟರ್ ಆಗಿ 1 ಕಿಲೋಮೀಟರ್ಗೆ ಒಂದು ಚದರ ಕಿಲೋಮೀಟರ್ಗೆ ಸುಮಾರು 250 ಎಕರೆ ಏನೋ ಬರುತ್ತೆ, 240 ಎಕರೆ ಏನೋ ಬರುತ್ತೆ, 220 ಇಷ್ಟ ಬರುತ್ತೆ, ಹೆಚ್ಚು ಕಮ್ಮಿ 240 ಅಂದ್ಕೊಳ್ಳೋಣ. ಅದು ಒಂದು ಲಾಲ್ ಬಾಗು 220 ಎಕರೆ ಏನೋ ಇದೆ, ನೋಡಿದ್ರಲ್ಲೋಣ. ಅದರ ಡಬಲ್ ಸೈಜ್ ಇದು. ಆ ಡಬಲ್ ಸೈಜ್ ನ ಜಾಗ ಒಂದೇ ಸರ್ವೆ ನಂಬರ್ ಸೇರಿತ್ತು, 337ನೇ ಸರ್ವೆ ನಂಬರ್. ಆ 37ನೇ ಸರ್ವೆ ನಂಬರ್ ಅಲ್ಲಿ ಆವತ್ತು ನಿಮ್ ಪೂರ್ವಿಕರು ವ್ಯವಸಾಯನೋ ಏನೋ ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಆವತ್ತು ಜಾಗ ಯಾರಿಗಿತ್ತು, ಖಾಲಿ ಜಾಗ ಇತ್ತು ಅಂದ್ರೆ ಗೌರ್ಮೆಂಟ್ ಜಾಗನೋ ಇನ್ನೊಂದು ಜಾಗ ಇತ್ತು ಅಂದ್ರೆ ಉಳುಮೆ ಮಾಡ್ಕೊಳ್ಳೋರೆಲ್ಲ ಒಂದಷ್ಟು ಉಳುಮೆ ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಅದು ಅವತ್ತಿಗೇನು ಈ ತರ ಭೂಮಿ ಬೆಲೆ ಇರಲಿಲ್ಲ, ಮತ್ತೆ ಕಾನೂನುಗಳು ಆಗಿರ್ಲಿಲ್ಲ. ಅದೇ ಸರ್ವೆ ನಂಬರ್ ತದನಂತರ ಕೊಟ್ಟಿದ್ದಾರೆ. ಅಂದ್ರೆ ಯಾರ್ಯಾರಿಗೆ ಪೋಡಿ ಆಗಿ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ನಿಗದಿ ಮಾಡ್ತಾರೋ ಅವ್ರಿಗೆ ಬರುತ್ತೆ. ಆದ್ರೆ ಇವತ್ತು ಈ 460 ಎಕರೆ ಏನಿದೆ ಬರೀ ಒಬ್ಬರ ಹೆಸರಿಗೆ ಬರ್ತಾ ಇದೆ, ಒಂದು ಕುಟುಂಬದವರ ಹೆಸರಿಗೆ. ಅಂದ್ರೆ MS ರಾಮಯ್ಯ ಅವರ ಮಕ್ಕಳು 3 ಜನ ಗಂಡು ಮಕ್ಕಳು ಪ್ಲಸ್ ಹೆಣ್ಣು ಮಕ್ಕಳು ಅಥವಾ ಸೊಸೆಯರು, ಅವ್ರ ಹೆಸರುಗಳೆಲ್ಲ ಬರ್ತಾ ಇದೆ. ಇಷ್ಟು ಜಮೀನು, ಇದು ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನು. ಇಲ್ಲ ಇವತ್ತೊಂದು 5 ಎಕರೆ 10 ಕೋಟಿ ಇದೆ. ಎಷ್ಟಿದೆ? ಇನ್ನೂ ಜಾಸ್ತಿ ಇದೆಯಾ? 25 ಕೋಟಿ ಇದೆ. 25 ಕೋಟಿ ಇದೆ. 10 ಕೋಟಿ ಇಟ್ಕೊಳ್ಳೋಣ. 10 ಕೋಟಿ ಇಟ್ಕೊಂಡ್ರು 4,500 ಕೋಟಿ ರೂಪಾಯಿ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. ಅಥವಾ ನೀವು 20 ಕೋಟಿ ಅನ್ಕೊಂಡ್ರೆ ಅದು 10,000 ಕೋಟಿ ರೂಪಾಯಿ ಆಯ್ತು. ಇಷ್ಟು ಜಮೀನು ಹಿಂದೆ ಕೇವಲ 30-40 ವರ್ಷದಿಂದ ಸರ್ಕಾರಿ ಭೂಮಿ ಆಗಿದ್ದು ಇಷ್ಟು ಒಂದೇ ಕಡೆ ಒಬ್ಬರಿಗೆ ಹೆಂಗ್ ಬಂತು? ಹಿಂದೆ ಬಗರ್ ಹುಕುಂ ಅಂತ ಮಾಡ್ಕೊಳ್ತಾ ಇದ್ರು. ಅಕ್ರಮ ಸಕ್ರಮದಲ್ಲಿ ಒಂದಷ್ಟು ಜನಕ್ಕೆ ಪೋಡಿ ಆಗ್ತಾ ಇತ್ತು. ಹೇಗೆ ಆಗ್ಲೇ ಹೇಳಿದಾಗೆ ಸರ್ಕಾರಿ ಭೂಮಿನ ಅವರವರ ಶಕ್ತಿಯಾನುಸಾರ ಉಳುಮೆ ಮಾಡ್ಕೊಳ್ತಾ ಇದ್ರು. ಉಳುಮೆ ಮಾಡ್ಕೊಂಡಾಗ ಸರ್ಕಾರ ಆವಾಗ ಯಾರು ಉಳುಮೆ ಮಾಡ್ಕೊಳ್ತಾ ಇದ್ದಾರೋ ಅವರಿಗೆ ಅವರಿಂದ ಅರ್ಜಿ ಬರೆಸ್ಕೊಂಡು ಅವರಿಗೆ ಅಷ್ಟನ್ನ ನಿಗದಿ ಮಾಡ್ತಾ ಇತ್ತು. ಸರಿ, ನೀವು 2 ಎಕರೆ ಉಳ್ಕೊಂಡಿದ್ದೀರಲ್ವಾ, ಈ 2 ಎಕರೆ ನಿಮಗೆ ಅಂತ.
ಅದನ್ನ ಇನಾಮ್ತಿ ಏನಂತಾರೆ ಅದಕ್ಕೆ ಭೂ ಮಂಜೂರಾತಿ ಕೊಡ್ತಾ ಇತ್ತು. ಅದನ್ನ ವಿಶೇಷವಾಗಿ ಭೂರಹಿತ ಕೃಷಿ ಕಾರ್ಮಿಕರು ಅಂದ್ರೆ ಯಾರಿಗೆ ಯಾರ ಹೆಸರಲ್ಲಿ ಜಮೀನ್ ಇಲ್ವೋ ಆ ಕುಟುಂಬದವ್ರಿಗೆ ಮಾತ್ರ, ಆ ಕುಟುಂಬದವ್ರು ಕೊಟ್ಟಾಗ ವಿಶೇಷವಾಗಿ SC ST ಗಳಿಗೆ ಜಾಸ್ತಿ ಕೊಡ್ತಾ ಇದ್ರು. ಯಾಕಂದ್ರೆ ಮಿಕ್ಕ ಜಾತಿ ಸಮುದಾಯದವರಿಗೆ ಜಮೀನು ಇರ್ತಾ ಇತ್ತು, ಇವ್ರ ಹೆಸರಲ್ಲಿ ಜಮೀನು ಇರ್ತಾ ಇರ್ಲಿಲ್ಲ ಅಂತ ಸರ್ಕಾರ ವಿಶೇಷವಾಗಿ ಅದು ಕೊಡ್ತಾ ಇತ್ತು. ಕಾನೂನು ಪ್ರಕಾರ ಏನಿದೆ, ಆ ತರಹದ ಇನಾಮ್ತಿ ಜಮೀನನ್ನ ಏನಂತ ಗ್ರಾಂಟ್ ಲ್ಯಾಂಡ್ ನ ಸುಮ್ನೆ ಮಾರೋದಿಕ್ಕಾಗೋದಿಲ್ಲ. ಅದಕ್ಕೆ 30 ವರ್ಷ 40 ವರ್ಷ ಮಾರಲೇಬಾರದು. ಇವತ್ತಿಗಿರ್ಬೋದು, ಅವತ್ತಿಗೆ ಆಗ್ತಾ ಇತ್ತಾ? ಮತ್ತೆ ಸುಮ್ಮನೆ ಮಾತಾಡಬಾರ್ದು. ಎಷ್ಟೋ ಒಂದಿತ್ತು, 20, 30, 40 ವರ್ಷ ಆಗಿರೋನು ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ತನಕ ಮಾರೋದಿಕ್ಕೆ ಯಾವ ತರ ಏನು ತಲೆ ಕೆಳಗಡೆ ಹಾಕಿ ಕಾಲ್ ಮೇಲೆ ಎತ್ತಿದ್ರು ಮಾರೋದಿಕ್ಕೆ ಅವಕಾಶ ಇಲ್ಲ. ಆ ಅವಧಿ ಮುಗಿದ ಮೇಲೆ ಮಾರೋದಿಕ್ಕೆ ಅವಕಾಶ ಇದೆ. ಆವಾಗ್ಲೂನು ಏನಪ್ಪಾ ರಮೇಶ ಚಂದ್ರು ಆವಾಗ್ಲೂನು ಅವರು ಜಿಲ್ಲಾಧಿಕಾರಿಗಳಿಂದ ವಿಶೇಷ ಅನುಮತಿ ಪಡ್ಕೊಳ್ಬೇಕು. ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳಿಂದನೋ ಅನುಮತಿ ಪಡ್ಕೊಂಡು ಆವಾಗ ಮಾತ್ರ ಅದನ್ನ ಇನ್ನೊಬ್ಬರಿಗೆ ಖಾಸಗಿಯಾಗಿ ಮಾರೋದಿಕ್ಕೆ ಸಾಧ್ಯ. ಇವಾಗ ನೀವ್ ಹೇಳ್ತಿರೋದು ಈ ಜಮೀನುಗಳನ್ನ ಆವತ್ತು 40-50 ವರ್ಷಗಳಿಂದ ನಿಮ್ಮ ಪೂರ್ವಿಕರ ಹೆಸರುಗಳಿಗೆ ಬಂದ ಕೆಲವೇ ದಿನಗಳಿಗೆ ಅದು ನಿಮ್ಮ ಪೂರ್ವಿಕರ ಹೆಸರಿಂದ MS ರಾಮಯ್ಯ ಅವರ ಹೆಸರಿಗೆ ವರ್ಗಾವಣೆ ಆಗ್ಬಿಡ್ತು. ಕೆಲವೇ ದಿನಗಳಲ್ಲೋ ಕೆಲವೇ ವರ್ಷಗಳಲ್ಲೋ ಕೆಲವೇ ತಿಂಗಳುಗಳಲ್ಲೋ ಏನೋ ಆಯ್ತು. ಆವಾಗ ಈ ಪ್ರಶ್ನೆ ಇರುವಂತದ್ದು MS ರಾಮಯ್ಯ ಅವ್ರಿಗೂ ಆವಾಗ ಇದು ಭೂ ಮಂಜೂರಾತಿ ಆಗಿತ್ತು ಅಂತಾರೆ. MS ರಾಮಯ್ಯ ನಮ್ಗೆ ಗೊತ್ತಿರುವ ಹಾಗೆ ಬಹಳ ದೊಡ್ಡ ಉದ್ಯಮಿಗೆ ಆವತ್ತಿನ ಕಾಲಕ್ಕೆ ಸೆಕೆಂಡ್ ವರ್ಲ್ಡ್ ವಾರ್ ಅಥವಾ 50-60ನೇ ಇಸ್ವಿಗೆ ಅವ್ರು ಕಾಂಟ್ರಾಕ್ಟ್ ಆಗಿ ಒಂದಷ್ಟು ಕೆಲಸ ಮಾಡಿದ್ರು. ಅವರು ಕೃಷಿ ಕಾರ್ಮಿಕರಾಗಿರ್ಲಿಲ್ಲ, ಭೂರಹಿತ ಕೃಷಿ ಅಂದ್ರೆ ಜಮೀನ್ ಇಲ್ಲದೆ ಎಲ್ಲೋ ಹೊಲ ತೋಟ ಮಾಡೋರು ಆಗಿರ್ಲಿಲ್ಲ. ಅವ್ರಿಗೆ ಹೆಂಗ್ ಜಮೀನ್ ಬಂತು? ಮೊದಲನೇದು ಒಂದೇ ಪ್ರಶ್ನೆ. ಎರಡನೇದು, ನಿಮ್ಮ ಪೂರ್ವಿಕರು ಮಾರೋದಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಮಾರಿದ್ರು? ಕಾನೂನಲ್ಲಿ ಅವಕಾಶ ಇರಲಿಲ್ಲ, ಆದ್ರೆ ಹೇಗ್ ಮಾರಿದ್ರು? ಇವೆಲ್ಲ ಇಟ್ಕೊಂಡು ಇವತ್ತು ನಾವೊಂದು ಈ ವಿಚಾರವನ್ನ ಜನರ ಗಮನಕ್ಕೆ ತರೋದಕ್ಕೆ ಇಲ್ಲಿ ಬಂದಿದ್ದೀವಿ. ಮೊದಲನೇದಾಗಿ ಇವತ್ತು ಸರ್ಕಾರ ಈ ಗ್ರಾಮ ಠಾಣ ಏನಿದೆ ನೀವು ನೋಡಬಹುದು, ಸ್ವಲ್ಪ ಆ ಕಡೆ ಎಲ್ಲ ತೋರ್ಸೋಣ. ಈ ಗ್ರಾಮ ಠಾಣ ಸುತ್ತಮುತ್ತ ಸ್ವಲ್ಪ ಆ ಕಡೆ ಸೈಟ್ಗಳು ಕಾಣಿಸೋದು, ಎಲ್ಲಿ ಸೈಟು ಬಿಲ್ಡಿಂಗ್ಗಳು ಸ್ವಲ್ಪ ಮುಂದೆ ನೋಡಿ ಇಲ್ಲೆಲ್ಲ ಇದು ಹಳೆ 6 ಎಕರೆ 18 ಗುಂಟೆ ಗ್ರಾಮ ಠಾಣ ಏನಿದೆ ಮುನ್ರಾಜು, ಈ ಗ್ರಾಮ ಠಾಣ ನೀವು ಹಳೆಯ ಗ್ರಾಮ ಠಾಣ ಅಂತ ಏನ್ ಹೇಳ್ತಿದ್ರೆ 6 ಎಕರೆ 18 ಗುಂಟೆ, ಅದ್ರ ಸುತ್ತಮುತ್ತ ಎಲ್ಲ ಇವತ್ತು ಲೇಔಟ್ಗಳಾಗಿದೆ. ಆಮೇಲೆ ಅಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ಗಳು ಬಂದಿದೆ ಅಲ್ವೇನಪ್ಪ. ಈ ಮಧ್ಯದಲ್ಲಿ ಇದೊಂದು ಈ 6 ಎಕರೆ ಏನು ಮಾಡಕ್ಕಾಗದೆ ನಿಂತಿದೆ. ಈ 6 ಎಕರೆನ ಮಾಡ್ಕೊಂಡ್ರೆ ಇನ್ನೊಂದಷ್ಟು ದೊಡ್ಡ ಲೇಔಟ್ ಮಾಡಬಹುದು. ಈ 6 ಎಕರೆ ಇವತ್ತು ತೊಂದರೆ ಆಗ್ತಾ ಇದೆ ಅವರಿಗೆ. ಇಲ್ಲಿ ಕೆರೆ ಇದೆ, ಆ ಕೆರೆನಲ್ಲೂ ಒಂದಷ್ಟು ಒತ್ತುವರಿ ಆಗಿದೆ. ಆ ಕೆರೆಗೆ ನೀರು ಹೊರಗಡೆ ಹೋಗಿ ದೊಡ್ಡ ನೋಡಿ ಎಷ್ಟು ಮಣ್ಣು ಹಾಕಿದ್ದಾರೆ, ರಾಜಕಾಲುವೆಗಳೆಲ್ಲ ಮುಚ್ಚಿದ್ದಾರೆ. ಮತ್ತೆ ಅವ್ರಿಗೆ ಬೇಕಾದ ಹಾಗೆ ಒತ್ತುವರಿ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡಿದ್ದಾರೆ. ಆ ಕೆರೆ ಭಾಗದಲ್ಲೇನೆ ರಸ್ತೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಕೆರೆ ಯಾರಿಗೆ ಬರುತ್ತೆ? ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಆ ಗ್ರಾಮ ಪಂಚಾಯತಿಯವರು ಅನ್ನ ತಿನ್ನೋರಾಗಿದ್ರೆ ಅದನ್ನ ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕ್ಬೇಕಾಗಿತ್ತು. ಹಾಕ್ಸಿದಾರೇನಪ್ಪ? 100 ಅರ್ಜಿ ಕೊಟ್ಟಿದ್ದೀರಿ, ಹಾಕಿಲ್ಲ. ಯಾಕೆ? ಇಲ್ಲಿ ರಾಜಕೀಯ ಪ್ರಭಾವ ಇದೆ. ಇವಾಗ ನಾವೊಂದು ವಿಚಾರ ಮಾತಾಡೋಣ. MS ರಾಮಯ್ಯ ಅವರ ಮಗ MR ಸೀತಾರಾಮ್ ಅವರು ಮಲ್ಲೇಶ್ವರಂನ MLA ಆಗಿರುವಂತ ಅಲ್ವೇನಪ್ಪ? ಇವಾಗ ಅವ್ರ ಹಾಲಿ ಏನಾಗಿದ್ದಾರೆ? MLC, ವಿಧಾನ ಪರಿಷತ್ತಿನ ಸದಸ್ಯರು. MLC ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ಮತ್ತೆ ಅವ್ರಿಗೇನು ಆ ಪಕ್ಷ ಈ ಪಕ್ಷ ಅಂತಿರಲ್ಲ, ಇರುತ್ತೆ ಅಂದ್ರಣ್ಣ. BJP ಅವರು ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಅವ್ರ ಪ್ರಭಾವ ನಡೆಯುತ್ತೆ. ಹಾಗಾಗಿನೇ ಇವತ್ತು ಆ ಕೆರೆ ಇವತ್ತು ದಿಶಾಂಕಲ್ಲಿ ಅಥವಾ ಸರ್ಕಾರಿ ದಾಖಲೆಗಳಲ್ಲಿ ಕೆರೆ ಜಲಮೂಲ ಅಂತ ಬರ್ತಾ ಇದೆ ಅಂದ್ರೆ ಆ ಕೆರೆ 1 ಇಂಚುನು ಒತ್ತುವರಿ ಆಗಬಾರ್ದು. ಆಗಿಲ್ಲ ಸರ್, ಹಣ ಅಲ್ಲಿ ರಸ್ತೆ ಮಾಡ್ಕೊಂಡಿದ್ದಾರೆ. ನಿಮ್ಮ ರಾಜಕಾಲುವೆ ಮುಚ್ಚಿದ್ದಾರೆ. ಇಲ್ಲಿ ಕೆರೆ ಒತ್ತುವರಿ ಆಗಿಲ್ಲ. ಬೇಕಾದ್ರೆ ಅಲ್ಲೋರ್ ನೋಡಿ, ಅವ್ರ ಮಗನೇ ರಘುರಾಮ್ ಅವರೇ ಪಿಂಚಿಂಗ್ ರಘುರಾಮ್ ಅಂತಿದಾರ. ರಘುರಾಮ್ ಸರ್ ಬಿಟ್ಟಿದ್ದಾರೆ. ಅವರೆಲ್ಲ ಮಾಡೋದಲ್ಲ. ಅದೇನು ಆಗಿಲ್ಲ, ಪರವಾಗಿಲ್ಲ, ಆಗಿಲ್ಲ. ಪ್ರಶ್ನೆ ಇರೋದು ಗ್ರಾಮ ಠಾಣ ಇದೆ, ಗ್ರಾಮ ಠಾಣ ಒತ್ತುವರಿ ಮಾಡಿಲ್ಲ, ಅವ್ರು ಬಿಟ್ಟಿದ್ದಾರೆ. ಸರ್ಕಾರದಲ್ಲಿ ಆಗೋವರೆಗೂ ಬಿಟ್ಟಿದ್ದಾರೆ. ಆದ್ಮೇಲೆ ಅವ್ರದ್ದು ಜಮೀನ್ ಹೆಂಗ್ ಬಂತೋ ಏನೋ ನಮ್ಗೆ ಕೇಳ್ತಾ ಇದ್ದೀನಿ. ನೀವು ಜನಕ್ಕೆ ಇಲ್ಲಿರೋರ್ಗೆ ಮಿಸ್ಗೈಡ್ ಮಾಡಕ್ ಹೋಗ, ಬೇರೆಯವ್ರಿಗೆ ಮಿಸ್ಗೈಡ್ ಇಲ್ಲ. 375 ಅಲ್ಲ, ಗೌರ್ಮೆಂಟ್ ದಾಖಲೆ ಸುಳ್ಳು ಹೇಳುತ್ತೇನಯ್ಯ? ಆಗಿರೋದು 375 ಎಕರೆ 37 ಸರ್ವೆ ನಂಬರ್ ಆಗಿದೆ. 36 ಸರ್ವೆ ನಂಬರ್ ಬೇರೆ, ಆದ್ರೆ ರೈಲ್ವೆ ಇದಕ್ಕೂ ಹೋಗಿದೆ. ಸರಿ, ರೈಲ್ವೆ ಇದಕ್ಕೂ ಹೋಗಿದೆ. ಈಗ ನನ್ನ ಪ್ರಶ್ನೆ ಇರೋದು ನೀವು ಎಲ್ಲ ಒತ್ತುವರಿ ಮಾಡಿದ್ದಾರೆ. ಹೈಕೋರ್ಟ್ ಇಂದ ದಾಖಲೆ ಸುಳ್ಳು ಅಂತ ಹೈಕೋರ್ಟ್ ಇಂದಾನೆ ಖುಲ್ಲಾ ಮಾಡ್ರಿ ಅಂದಾಗ ಆಗಿದೆಯಾ? ನೋಡಿ, ಇಲ್ಲಿ ಊರಲ್ಲಿ ಒಬ್ರು ಆಗಿದೆ ಅಂತಾರೆ, ನಮಗ್ ಗೊತ್ತಿಲ್ಲ. ಕೇಳಿಸಿರಿ, ಇವಾಗ ನಾವ್ ಹೇಳದ್ ಕೇಳಿಸ್ಕೊಳ್ಳಿ.
ಇದೇ ಹೈಕೋರ್ಟ್ ಇಂದ ಕುಲ್ಲಾ ಮಾಡ್ರಿ ಅಂದಾಗ ತಹಶೀಲ್ದಾರ್ ಬಂದ್ಬಿಟ್ಟು ಗ್ರಾಮ ಠಾಣ ಗುಂಟೋಪು ಸ್ಮಶಾನ ಇದೆಲ್ಲ ಬಂದ್ಬಿಟ್ಟು ಅವರೇ ಹಾಕೊಟ್ಟು ಹೋಗಿದ್ದಾರೆ 36 ಎಕರೆ ಬಂಡೆ ಗೋಮಾಳ ಸರ್ ಗೋಮಾಳ ಅವ್ರಿಗೆ ಆರ್ಡರ್ ಆಗಿದೆ ಅಂತ ಆರ್ಡರ್ ಕಾಪಿ ನನ್ಗೆ ತೋರಿಸಿ ಆರ್ಡರ್ ಕಾಪಿನೇ ಸುಳ್ಳು ಅಂತೀನಿ ನಾನು. ಅಲ್ಲ ನೀವು ಸುಳ್ಳು ಅಂತ ನಾವು ಯಾಕಂದ್ರೆ ಹೇಳ್ಬೋದು. ಕೇಳಿಸ್ಕೊ. ಈಗ 60 ಯಾಕಂದ್ರೆ ವರ್ಷದಿಂದ ದಾಖಲೆಗಳನ್ನ ಸರ್, ಒಂದ್ ಮಾತು ಸರ್. ಫೋರ್ಜರಿ ಹೆಂಗ್ ಮಾಡ್ತಾರೆ, ಅಲ್ಲ ಸರ್. ಫೋರ್ಜರಿಗಳನ್ನ ಹೆಂಗ್ ಮಾಡಿದ್ದಾರೆ ಅಂದ್ರೆ ಸರ್, ನಮ್ಮ ಸರ್ಕಾರದಲ್ಲಿ ಅಲ್ಲ ಈ ಇದ್ರಲ್ಲಿ ಮಾಡಿದಾರೆ ಅಂತ ನಂಬರ್ ಗೊತ್ತಿಲ್ಲ ನನಗೆ. ಅಲ್ಲ, ಆದ್ರೆ ನಾವ್ ಹೇಳೋದು ಫೋರ್ಜರಿಗಳನ್ನ ಈಗ ನಾವು- ಮಾಡ್ಕೊಂಡು ಸುಳ್ಳು ದಾಖಲೆಗಳನ್ನ ನಮ್ಗೆ ಸೃಷ್ಟಿ ಮಾಡ್ಕೊಂಡು ನಾವು ನೋಡಿ ಸರ್ ಇವಾಗ ನಾವು ಏನ್ ಮಾಡ್ತಾ ಇದನ್ನ ಹೇಳ್ತಾ ಇರ್ಲಿ, ಇರ್ಲಿ, point. ಇರ್ಲಿ, ಆಯ್ತು, ಬಿಡಿ, ನೀವು ಮಾಡ್ಬಿಡಿ. ಅಲ್ಲ ನಾವ್ ಹೇಳ್ತಾ ಇರೋದು ಇದು. ಆಯ್ತು ಬಿಡಪ್ಪ, ಗ್ರಾಮ ಠಾಣದ ಮಾತು. ಅವ್ರು ಹೇಳೋದ್ ಗಂಟೆ ಕೇಳಪ್ಪ. ವಿಚಾರ ಏನೋ ಬಂದಿದ್ದೀವಿ ಒಂದ್ ನಿಮಿಷ ಕೇಳಿಸ್ಕೊಂಡು. ನಾನು ಕೇಳ್ತಾ ಇರೋದೇನು, ಈಗ ಊರವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಕೆರೆ ಬಂದೋಬಸ್ತ್ ಮಾಡಿಲ್ಲ. ಈ ಕಡೆ ಬರಲ್ಲ, ಕೆರೆ ಬಂದೋಬಸ್ತ್ ಸರ್ವೆ ಮಾಡಿ ಕೆರೆ ಏನಿದೆಯೋ ಅದನ್ನ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯವರು ಎಲ್ಲಾ ಊರುಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಮುನ್ರಾಜು ಕಾಂಪೌಂಡ್ ಹಾಕ್ತಾ ಇದಾರೆ. ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ಆನೇಕಲ್ ತಾಲೂಕಲ್ಲಂತೂ ನಮ್ದು ಇದೆ ನಮ್ದು ಬೆಂಗಳೂರು ಜಿಲ್ಲೆನಲ್ಲ, ನಿಮ್ ಬೆಂಗಳೂರು ಗ್ರಾಮಾಂತರ ಆಯ್ತು. ಆಮೇಲೆ ನಾವೆಲ್ಲ ಒಂದೇ ತಾಲೂಕು ಜಿಲ್ಲೆಗೆ ಸೇರಿದವರಲ್ವಾ. ನಮ್ ಜಿಲ್ಲೆನಲ್ಲಿ ಇವತ್ತು ಎಲ್ಲಾ ಕಡೆನಲ್ಲೂ ಸರ್ಕಾರಿ ಕೆರೆ ಅಂತ ಏನಿತ್ತು ಅದಕ್ಕೆ ಕಾಂಪೌಂಡ್ ಹಾಕಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಹಾಕ್ತಾ ಇದ್ದಾರೆ. ಈ ಊರಲ್ಲಿ ಹಾಕಿಲ್ಲ ಅಲ್ವೇಣ್ಣ? ಈ ಊರಲ್ಲಿ ಹಾಕಿಲ್ಲ ಒಂದೇದು. ಆಮೇಲೆ ಆ ಕೆರೆ ಒಂದಷ್ಟು ಜನ ಇಲ್ಲ ಅಂತಾರೆ, ಕೆಲವೊಂದಷ್ಟು ಜನ ಇಲ್ಲ ಹೌದು ಅಂತಾರೆ. ಆದ್ರೆ ಒತ್ತುವರಿ ಆಗಿದೆ ಅಥವಾ ಆಗಿರಬಹುದು. ನೋಡಿರೋರು ಯಾರು ಕಾಂಪೌಂಡ್ ಹಾಕಿಲ್ಲ ಅಂದ್ಮೇಲೆ ಗೊತ್ತಿಲ್ಲ. ನಮಗೇನೆ 2 ಎಕರೆ ಜಮೀನು ಇರೋವಾಗ ನಮ್ ಜಾಗ ಅಲ್ಲಿ ತನಕ ಬರುತ್ತೋ ಇಲ್ಲಿ ತನಕ ಬರುತ್ತೋ ನಮಗೆ ಗೊತ್ತಿರೋದಿಲ್ಲ. ಇನ್ ಕೆರೆ ಜಾಗ, ಕೆರೆ ನೀರ್ ನಿಲ್ದೇ ಇರುವಂತ ಜಾಗ ಇನ್ನೂ ಎಷ್ಟೋ ಒಂದು 100-200 ಮೀಟರ್ ಮುಂದಕ್ಕೆ ಇರುತ್ತೆ ನೀರ್ ನಿಲ್ದೇ ಇದ್ರು. ಆ ಜಾಗ ಯಾರ್ದು ಅಂತ ಹೇಳೋದು ಅವಾಗ ನಾವು? ಕೆರೆಗೆ ಬರೋ ಜಾಗ. ಈಗ ಅಲ್ಲಿ ನೀರ್ ನಿಂತಿದೆ, ಕೆರೆ ಇಲ್ಲಿ ತನಕ ಇರ್ಬೋದು. ನೀರ್ ನಿಂತಿಲ್ಲ ಅಂದ ಮಾತ್ರಕ್ಕೆ ಕೆರೆ ಭೂಮಿ ಆಗಲ್ವಾ? ಅದು ಕಾಂಪೌಂಡ್ ಹಾಕಿದ್ರೆ ತಾನೇ ಗೊತ್ತಾಗೋದು. ಹಾಗಾಗಿ ಈ ತರದ್ ಯಾವ್ದನ್ನು ಮಾಡಿಲ್ಲ. ಇದ್ರ ಮಧ್ಯದಲ್ಲಿ ಸುತ್ತಮುತ್ತ ಇಲ್ಲಿ ಲೇಔಟ್ ಬಂದ್ಬಿಟ್ಟಿದೆ. ಈ ಮಧ್ಯ 6 ಎಕರೆ ಉಳ್ಕೊಂಡಿದೆ. ಈಗ MS ರಾಮಯ್ಯ ಅವ್ರ ಮಕ್ಕಳು ಒಂದು ಅರ್ಜಿ ಹಾಕೊಂಡಿದ್ದಾರೆ ಸರ್ಕಾರಕ್ಕೆ. ಈ ಗ್ರಾಮ ಠಾಣೆ ಏನಿದೆ 6 ಎಕರೆ 18 ಗುಂಟೆ ನಮಗ್ ಕೊಟ್ಬಿಡಿ, ನಾವು ನಿಮಗೆ 8 ಎಕರೆ 36 ಗುಂಟೆ